ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ವಿಜ್ಞಾನ ಶಿಕ್ಷಕ ಎಂಪಿ ಪ್ರದೀಪ್ ಅವರು ಕೇವಲ 4 ದಿನಗಳಲ್ಲಿ ಜನಗಣತಿ ಕಾರ್ಯವನ್ನು ಪೂರ್ಣಗೊಳಿಸಿ ಮಾದರಿ ಸಾಧನೆ ಮಾಡಿದ್ದಾರೆ. ಮೊದಲ ಹಂತದ ಜನಗಣತಿ ಕಾರ್ಯ 2026 ಏಪ್ರಿಲ್ 1ರಿಂದ ಮೇ 16ನೇ ತಾರೀಕುವರೆಗೆ ಜನಗಣತಿ ಕಾರ್ಯ ನಡೆಯಲಿದ್ದು, ಏಪ್ರಿಲ್ 1ರಿಂದ ಮೊಬೈಲ್ ಮೂಲಕ ಸ್ವಯಂ ಜನಗಣತಿ ಕಾರ್ಯ ನಡೆಯಿತು. ಏಪ್ರಿಲ್ 15ರಿಂದ ಜನಗಣತಿ ಆರಂಭಗೊಂಡಿದ್ದು, ನಗರದಲ್ಲಿ ಶಿಕ್ಷಕರೊಬ್ಬರು 4ನೇ ದಿನಕ್ಕೆ ತನಗೆ ಕೊಟ್ಟಂತಹ ಜನಗಣತಿ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದರೆ ಆ ಶಿಕ್ಷಕ ಯಾರು? ಅವರಿಗೆ ಕೊಟ್ಟಂತಹ ಜನಗಣತಿ ಕಾರ್ಯ ಏರಿಯಾ ಮತ್ತು ವಾರ್ಡ್ ಯಾವುದು? ಮನೆ ಜನಗಣತಿ ಮಾಡಿದರೆ ಎಂಬುದನ್ನು ನಾವು ಇಲ್ಲಿ ತಿಳಿಯೋಣ. ನಗರದ ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ ಎಂಪಿ ಪ್ರದೀಪ್ ನಗರದ ವಿಠಲ್ ನಗರದಲ್ಲಿ 19ನೇ ವಾರ್ಡ್ನಲ್ಲಿ ಜನಗಣತಿ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದರು. ಕೇವಲ 4 ದಿನದಲ್ಲೇ ಜನಗಣತಿ ಕಾರ್ಯ ಮುಗಿಸಿ ಜನಗಣತಿಯ ಕಾರ್ಯದಲ್ಲಿ ಮೊದಲಿಗರೆನಿಸಿದ್ದಾರೆ. ವಿಠಲ ನಗರದಲ್ಲಿ 191 ಜನಗಣತಿ ಮನೆ, 120 ಕಟ್ಟಡಗಳು, 123 ಕುಟುಂಬಗಳು ಜನಗಣತಿಯನ್ನು ಪೂರೈಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕ ಎಂಪಿ ಪ್ರದೀಪ್ ಮಾತನಾಡಿ, 15ನೇ ತಾರೀಕಿನಿಂದ ಜನಗಣತಿ ಆರಂಭವಾಗಿತ್ತು. ನಾನು ಮೊದಲು ಕಟ್ಟಡಗಳ ಸಂಖ್ಯೆಗಳನ್ನು ಗುರುತಿಸಿಕೊಂಡೆ. ನಾನು ಪ್ರತಿದಿನ ಗೌರಸಮುದ್ರ ಗ್ರಾಮದಿಂದ ಚಳ್ಳಕೆರೆ ನಗರಕ್ಕೆ ಬಂದು ನನಗೆ ಕೊಟ್ಟಂತಹ ಏರಿಯಾದಲ್ಲಿ 6 ಗಂಟೆಯಿಂದಲೇ ಜನಗಣತಿ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೆ. ಸಂಜೆ 7 ಗಂಟೆವರೆಗೂ ಕಾರ್ಯದಲ್ಲಿ ತೊಡಗಿ ನಂತರ ಗ್ರಾಮಕ್ಕೆ ಹಿಂದಿರುಗುತ್ತಿದ್ದೆ. ಜನಗಣತಿ ಕಾರ್ಯಕ್ಕೆ ಮನೆಗಳಿಗೆ ಹೋದಾಗ ನಿವಾಸಿಗಳು ಉತ್ತಮವಾದ ಪ್ರತಿಕ್ರಿಯೆ ನೀಡಿ ನಾವು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನದಿಂದ ಉತ್ತರ ನೀಡಿ ಉತ್ತಮವಾಗಿ ಸ್ಪಂದನೆ ನೀಡಿದರು. ಹಾಗಾಗಿ ಜನಗಣತಿ ಕಾರ್ಯವು 4 ದಿನಕ್ಕೆ ಮುಗಿಸಲು ನನಗೆ ಸಾಧ್ಯವಾಯಿತು. ಜನಗಣತಿಯ ಬೇಗ ಮುಗಿಸಲು ನನಗೆ ಸಹಕಾರ ನೀಡಿದ ಎಲ್ಲರಿಗೂ ಹಾಗೂ ತರಬೇತಿಯಿಂದ ಇಲ್ಲಿಯವರೆಗೆ ಸಹಕಾರ ನೀಡಿದ ನಮ್ಮ ಶಿಕ್ಷಣಾಧಿಕಾರಿಗಳಾದ BEO KS ಸುರೇಶ್ ಹಾಗೂ ಪೌರಾಯುಕ್ತರಾದ ನಾಗವೇಣಿ ಹಾಗೂ ಅಧಿಕಾರಿಗಳಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಸಂಪೂರ್ಣವಾಗಿ ನನಗೆ ಈ ಚಳ್ಳಕೆರೆಯ ವಿಠಲ್ ನಗರದಲ್ಲಿ ಬರ್ತಕ್ಕಂಥ ಇಲ್ಲಿ 120 ಕಟ್ಟಡಗಳು ನನಗೆ ಇದು ಮಾಡಿದ್ದಾರೆ ಸರ್. ಇಲ್ಲಿ ವಾರ್ಡ್ ನಂಬರ್ 19 ಬ್ಲಾಕ್ ಸಂಖ್ಯೆ 63 ನನಗೆ ಅಲಾಟ್ ಆಗಿತ್ತು. ನಾವು 15, 16 2 ದಿನ ಮೊದಲು ಕಟ್ಟಡಗಳಿಗೆ ನಂಬರ್ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ವಿ. ಸೊ ನನ್ನ ಒಂದು ಬ್ಲಾಕು, ನನ್ನ ಒಂದು ವಾರ್ಡಲ್ಲಿ ಬರ್ತಕ್ಕಂಥ 120 ಕಟ್ಟಡಗಳಿಗೆ ನಾನು ನಂಬರ್ ಕೊಟ್ಕೊತ ಬಂದೆ. ನಂತರ ನಾವು ಗಣತಿಯನ್ನು ಪ್ರಾರಂಭ ಮಾಡಿದ್ವಿ, ಜನಗಣತಿಯನ್ನು. ಒಟ್ಟಾರೆಯಾಗಿ ಇಲ್ಲಿವರೆಗೂ ನಾನು 191 ಜನಗಣತಿ ಮನೆಗಳನ್ನು ಗಣತಿ ಮಾಡಿ ಪೂರ್ಣಗೊಳಿಸಿದ್ದೀನಿ ಸರ್. 120 ಕಟ್ಟಡಗಳನ್ನು ಪೂರ್ಣ ಮಾಡಿದ್ದೀನಿ. ಅದರಲ್ಲಿ ಬರ್ತಕ್ಕಂಥ 191 ಜನಗಣತಿ ಮನೆಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿಸಿದ್ದೀನಿ ಸರ್. ಮಾಡೋಕ್ಕೆ ಕಾರಣ ಏನು ಸರ್? ಮತ್ತೆ ಹೆಂಗೆ ಮಾಡಿದ್ರಿ? ಇಷ್ಟು ಬೇಗ ಹೆಂಗೆ ಮುಗಿಸಿದ್ರಿ? ಇದು ಸಾಮಾನ್ಯವಾಗಿ ಎಲ್ಲ ಟೀಚರ್ಸು ಮಾಡ್ತಾರೆ ಸರ್, ಮಾಡಲ್ಲ ಅಂತಲ್ಲ. ಇದರಲ್ಲಿ ನಾನೇನು ಮಾಡ್ಕೊಂಡಿದ್ದೆಪ್ಪ ಅಂತಂದರೆ, ನಾನು ಸ್ಪೆಷಲಾಗಿ ಸಮುದ್ರ ಸರ್, ನಾನು ಡ್ಯೂಟಿ ಮಾಡೋದು ಇಲ್ಲಿ ಚಳ್ಳಕೆರೆ ಹೆಗ್ಗೆರೆ ತಾಯಮ್ಮ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ ನಾನು ಡ್ಯೂಟಿ ಮಾಡ್ತೀನಿ. ಮಾರ್ನಿಂಗ್ ನಾನು 6 ಗಂಟೆಗೇ ಇಲ್ಲಿಗೆ ಬರ್ತಿದ್ದೆ ಸರ್. ಬೆಳಿಗ್ಗೆ 6 ಗಂಟೆಗೆ ಬಂದು 6ರಿಂದ 10 ಗಂಟೆವರೆಗೂ ನಾನು ಮಾಡಿ ಮತ್ತೆ ಹೋಗಿ ತಿಂದು ಬಂದು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ ಸರ್. ನಾನು ಬಿಸಿಲಿದೆ ಅಂತೇಳಿ ನಿಲ್ಲಿಸೋದಾಗಲಿ ಅಥವಾ